ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮಗೆ ಗೊತ್ತಿರೋ ಹಾಗೆ ಇದು ಹಿಂದಿನ ವಿಡಿಯೋಯಿಂದ ಕಂಟಿನ್ಯೂ ಆಗುತ್ತೆ. ಸೊ ನಾವು ಇವಾಗ ಹಾಸನಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಇದು NR ಸರ್ಕಲ್ಲು. ಸೊ ನಾವು ಇವಾಗ ಟೈಮ್ ಬಂದುಬಿಟ್ಟು ಒಂದು 2 o'clock ಆಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೇನ ಬಿಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಸ್ವಲ್ಪ ಬೇಗ ರೀಚ್ ಆದರೆ ಬ್ಯಾಂಗ್ಳೂರ್ಗೆ ಸೊ ಹೋಗಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡ್ಬೋದು ಅಂತ ಹೇಳಿ ಸೊ ಬೇಗನೆ ಹೊರಟಿದ್ವಿ. ಆ್ಯಂಡ್ ಹೋಗ್ತಾ ಎಲ್ಲಾದರೂ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ಫ್ರೆಂಡ್ಸ್, ಇವಾಗಷ್ಟೇ ಹೊರಟಿದ್ದೀವಿ ಹಾಸನಿಂದ. ಸೊ ನಾನು, ನನ್ನ ತಮ್ಮ ಆ್ಯಂಡ್ ನನ್ನ ಹಸ್ಬೆಂಡ್. ಸೊ ಪಾಪು ಅಲ್ಲೇ ಉಳ್ಕೊಂಡ್ಲು. ಇನ್ನೊಂದು 2 months ಈ ಕಡೆ ಬ್ಯಾಂಗ್ಳೂರ್ ಕಡೆ ತಲೆ ಹಾಕೋದಿಲ್ಲ ಅವಳು. ಸೊ ಹಾಗಾಗಿ ನಾವು 3 ಜನ ಹೋಗ್ತಾ ಇದ್ವಿ. ಆ್ಯಂಡ್ ನನ್ನ ತಮ್ಮ ಹೈದ್ರಾಬಾದಿಗೆ ಹೋಗಬೇಕು. ಸೊ ಅವನು ಕೂಡ ನೈಟ್ ಬಸ್ ಹತ್ತಾನೆ. ಸೊ ಇವಾಗ ಬ್ಯಾಕ್ ಟು ಪೆವಿಲಿಯನ್ ಅಂತ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಹಾಸನಿಂದನೂ ಕಬ್ಬಿನ ಹಾಲು ಬೇಕು 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 ಅಂತಲೂ ಅಂದ್ಕೊಂಡು ಬರ್ತಾ ಇದ್ದೀನಿ. ಬಟ್ ನನ್ನ ಹಸ್ಬೆಂಡ್ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಯಾಮಾರಿಸ್ಕೊಂಡು ಬರ್ತಿದ್ದಾರೆ. ಅಂಗಡಿ ಸಿಕ್ಕಿದೆ. ಸೊ ಇವಾಗ ನನಗೆ ಕಬ್ಬಿನ ಹಾಲು ಕೊಡಿಸ್ತಾ ಇದ್ದಾರೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಸಮ್ಮರ್ ಇರೋದಕ್ಕೋ ಅಥವಾ ಹೇಗೆ ಏನು ಅಂತ ನನಗೆ ಗೊತ್ತಿಲ್ಲ, ನನಗೆ ಕಬ್ಬಿನ ಹಾಲು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದ್ರ ಕ್ರೇವಿಂಗ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ನನಗೆ. ಆ್ಯಂಡ್ ಫೈನಲಿ ನನಗೆ ಕಬ್ಬಿನ ಹಾಲಿನ ಗ್ಲಾಸು ಕೂಡ ಸಿಕ್ತು. ಸೊ ಅದನ್ನು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ಮನೆಯಿಂದನೇ ಕಬ್ಬಿನ ಹಾಲಿಗೋಸ್ಕರ ಅಂತಲೇ ಬಾಟಲ್ನ ಕೂಡ ನಾನು ಅರೇಂಜ್ ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ಹಾಗೆ ಕಬ್ಬಿನ ಹಾಲನ್ನ ನಾನು ಅವಾಗವಾಗ ಸಿಪ್ ಮಾಡಿಕೊಂಡು ಸೊ ಈ ಜರ್ನಿನ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಿಸಿಲಿದ್ದಿದ್ದರಿಂದ ನನಗೂ ಸ್ವಲ್ಪ ಸುಸ್ತೆಲ್ಲ ಆಗಬಾರ್ದು ಅಂತ ಹೇಳಿ ಸೊ ಅಲ್ಲಿ ನಾವು ಕೆಲವೊಂದು ಕಡೆ ಸ್ಟಾಪ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ನಾವು ಹೋಗಬೇಕಾಗಿರೋ ಅಂಥ ಜಾಗ ಬಂದುಬಿಟ್ಟು ಕುಣಿಗಲ್ ಹತ್ರ ಇರೋವಂಥ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿಗೆ ನಾವು ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಹಾಸನಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿರೋ ಟೈಮಲ್ಲೆಲ್ಲ ನಾವು ಹೋಗೋಣ ಅಂತ ಅನ್ಕೋತಾ ಇದ್ವಿ. ಬಟ್ ಆಗ್ತಾನೇ ಇರಲಿಲ್ಲ. ಸೊ ಫೈನಲಿ ನಾವು ಒಂದು ದಿನ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು. ಸೊ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಲಿಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಹೋಗೋ ದಾರಿಯಲ್ಲೆಲ್ಲ ಕೆಲವೊಂದಷ್ಟು ಫೋಟೋಸ್ಗಳು, ಸೆಲೆಬ್ರಿಟಿ ಫೋಟೋಸ್ಗಳು ಹಾಕಿದ್ರು. ಮತ್ತು ಕೆಲವೊಬ್ಬರು ಕವಿಗಳ ಫೋಟೋಸು ಈ ಥರ ಎಲ್ಲ ಹಾಕಿದ್ರು. ಫುಲ್ ದಾರಿ ಉದ್ದಕ್ಕೂ ಈ ಥರ ಫೋಟೋಸ್ಗಳನ್ನ ಹಾಕ್ಕೊಂಡಿದ್ರು. ಅದೊಂದು ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ನೋಡಿ, ನಮ್ಮ ಫೈನಲ್ ಡೆಸ್ಟಿನೇಷನ್ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ಆ್ಯಂಡ್ ಇದು ಬಂದ್ಬಿಟ್ಟು 131 ಅಡಿ ಎತ್ತರವಾಗಿ ಇರೋಂತಹ ಒಂದು ಶಿಲೆ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾವಿನ್ನು ದೇವಸ್ಥಾನದ ಹತ್ರ ಗಾಡಿನ ಪಾರ್ಕ್ ಮಾಡಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಿಕ್ಕಾಪಟ್ಟೆ ಕತ್ತೆತ್ತಿ ನೋಡಬೇಕು, ಕತ್ತು ಫುಲ್ಲು ನೋವು ಬರುತ್ತೆ. ಸೊ ಹಾಗಾಗಿ ನಾವು ಗಾಡಿಯೆಲ್ಲ ಪಾರ್ಕ್ ಮಾಡಿಕೊಂಡು ಒಂದೆರಡು ಫೋಟೋಸ್ನ ಹೊರಗಡೆನೇ ತಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಮಗೆ ಫಸ್ಟ್ ಹೇಳಿದವರು ಇದರ ಹಿಂದೆಗಡೆ ಶ್ರೀ ಸತ್ಯ ಶನೀಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದಕ್ಕೆ ಫಸ್ಟ್ ವಿಸಿಟ್ ಮಾಡಿ ಆಮೇಲೆ ಪಂಚಮುಖಿ ಆಂಜನೇಯ ದರ್ಶನವನ್ನು ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವಿವಾಗ ಶನೀಶ್ವರ ಸ್ವಾಮಿಯ ದೇವಸ್ಥಾನವನ್ನು ನಾವು ಫಸ್ಟು ವಿಸಿಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ದೇವಸ್ಥಾನ ಬಂದು ತುಂಬ ದೊಡ್ಡ ದೇವಸ್ಥಾನ. ಸೊ ಇದು ಇನ್ನೂ ಕನ್ಸ್ಟ್ರಕ್ಷನ್ ಕೂಡ ಕೆಲವೊಂದು ಆಗ್ತಾ ಇದೆ. ಲೈಕ್ ಚೌಟ್ರಿ ಇನ್ನೂ ಕಟ್ತಾ ಇದ್ದಾರೆ ಅಂತ ಅನಿಸುತ್ತೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಇನ್ನೂ ತುಂಬ ಕೆಲಸಗಳು ಆಗ್ತಾ ಇತ್ತು. ಲೈಕ್ ಗೋಪುರಗಳ ನಿರ್ಮಾಣ ಆಗಿರ್ಬೋದು ಅಥವಾ ಇನ್ನೂ ಕೆಲವೊಂದಷ್ಟು ಕೆಲಸಗಳು ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಹೋಗಿದ್ದು ಬಿಸಿಲು, ನನಗೆ ಸ್ವಲ್ಪ ಶೆಕೆ ಕೂಡ ಆಗ್ತಾಯಿತ್ತು. ಸೊ ಆದ್ರೂ ದೇವಸ್ಥಾನ ಅಲ್ವಾ ಅಂತ ಹೇಳಿಬಿಟ್ಟು ನೋಡಿ, ಈಗ ಗೋಪುರ ಎಲ್ಲ ನಿರ್ಮಾಣ ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದನ್ನು ನಾವು ನೋಡ್ಬೋದು. ಆ್ಯಂಡ್ ನಾವು ಹೋಗುವಂತಹ ಶನೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಇದೇ ಶನೀಶ್ವರ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಅಲ್ಲೇ ಕೂಡ ಎಳ್ಳು ಬತ್ತಿ ಮತ್ತು ನವಗ್ರಹ ಧಾನ್ಯಗಳನ್ನ ಕೊಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳಿದ್ರು. ಸೊ ಹಾಗಾಗಿ
ನಾನು ನನ್ನ ಹಸ್ಬೆಂಡು ಎಳ್ಳುಬತ್ತಿನ ಹಚ್ತಾ ಇದ್ದೀವಿ. ಆ್ಯಂಡ್ ಅಲ್ಲೂ ಕೂಡ ನವಗ್ರಹ ಧಾನ್ಯಗಳನ್ನ ತೊಗೊಂಡ್ವಿ. ಇದಕ್ಕೆ ನಮಗೆ 150 ರುಪೀಸ್ ಏನೋ ತೊಗೊಂಡ್ರು. ಸೊ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ದೇವಸ್ಥಾನಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು. ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಏನು ಪ್ರೊಸೀಜರ್ಸ್ ಇರುತ್ತೆ ಏನು ಅಂತ ಹೇಳಿ. ಬಟ್ ಇಲ್ಲಿಗೆ ಹೋಗೋರು ಸ್ವಲ್ಪ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾಮದೇಶ ಹರೀಶ್ ನಾಮದೇಶ ಧನುಷ್ ನಾಮದೇಶ ನಾಗರತ್ನಮ್ಮ ನಾಮ್ಯಃ ಶೇಖರ್ ನಾಮದೇಶ ಆರಾಧ್ಯ ನಾಮದೇಶ ಭಾಗ್ಯ ನಾಮ್ಯಃ ಸಹ ಕುಟುಂಬಾನಾಂ ಶ್ರೀ ಸತ್ಯಶನೇಶ್ವರ ಸ್ವಾಮಿ ಸಮೇತ ಪಂಚಮುಖಿ ಪ್ರಸನ್ನಾಂಜನೇಯ ಸ್ವಾಮಿ ದೇವತ ಅನುಗ್ರಹ ಸಿದ್ಧಿರಸ್ತು. ಆ್ಯಂಡ್ ಅಲ್ಲಿ ಅರ್ಚನೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಒಂದು 50 ರೂಪಾಯಿನ ತಗೊಂಡ್ರು. ಸೊ ದುಡ್ಡು ಕೊಡೋದು ನಮಗೇನು ಅಷ್ಟೊಂದು ಇದು ಅನ್ನಿಸ್ಲಿಲ್ಲ. ಬಟ್ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ ಈ ಪ್ರೊಸೀಜರ್ಸು. ನನ್ನ ಪ್ರಕಾರ ಈ ದೇವಸ್ಥಾನದಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗಬೇಕು. ಯಾಕೆಂದರೆ ಪ್ರತಿಯೊಂದಕ್ಕೂ ಅಲ್ಲಿ ಸ್ವಲ್ಪ ದುಡ್ಡನ್ನ ಕೇಳ್ತಾರೆ. ಆ್ಯಂಡ್ ನಾವು ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಎಳ್ಳೆಣ್ಣೆನ ನಾವು ಅಭಿಷೇಕ ಮಾಡಿಸಿ ಅಂತ ಹೇಳಿದ್ರು. ನಮಗೆ ಗೊತ್ತಿರಲಿಲ್ಲ. ಎಳ್ಳೆಣ್ಣೆ ಕೊಟ್ಟರು ಮಾಡಿ ಅಂತ ಹೇಳಿದ್ರು. ಸೊ ನಾವು ಮಾಡಿದ್ವಿ. ಅದಕ್ಕೆ 150 ರುಪೀಸ್ನ ತೊಗೊಂಡ್ರು. ಸೊ ನಮಗೆ ಗೊತ್ತಿಲ್ಲ ಏನಿಲ್ಲ, ದೇವ್ರಿಗೋಸ್ಕರ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಷ್ಟೊಂದು ಇವಾಗ ಗೊತ್ತಿಲ್ಲದೆ ಕೆಲವೊಬ್ಬರು ಹೋಗಿರ್ತಾರೆ. ಬಟ್ ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿರೋದಿಲ್ಲ. ಅವರು ಮಾಡಿ ಅಂತಾರೆ, ನಾವು ಮಾಡಿಬಿಡ್ತೀವಿ. ಆಮೇಲೆ ದುಡ್ಡು ಕೇಳಿದ್ರೆ ಮುಖ ನೋಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಮಿನಿಮಮ್ ಅಂದರೂ ಒಂದು 500 ರೂಪಾಯಿಂದ 600 ರೂಪಾಯಿನ ಇಟ್ಕೊಂಡು ಹೋಗಬೇಕು ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಹಸ್ಬೆಂಡ್ ಅದೇ ಮಾತಾಡ್ಕೊಳ್ತಾ ಇದ್ವಿ. ನಮಗೆ ಗೊತ್ತಿಲ್ಲ ಏನಿಲ್ಲ, ಕೆಲವೊಂದಷ್ಟು ಪೂಜೆಗಳನ್ನ ಮಾಡಿ ಅಂತ ಹೇಳ್ತಾರೆ, ಅಥವಾ ಕೆಲವೊಂದಷ್ಟನ್ನ ಇದನ್ನು ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಕೇಳ್ತಾರೆ. ನನಗೆ ಅದೊಂದು ಇಲ್ಲಿ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇಷ್ಟ ಇರೋರು ಮಾಡ್ಬೋದು. ನಮಗೆ ಅಂದರೆ ಗೊತ್ತಿರಲಿಲ್ಲ, ನಾವು ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ನಾವು ಫಸ್ಟ್ ಟೈಮು ಹೋಗಿದ್ರಿಂದ. ಸೊ ಆದರೂ ಇಟ್ಸ್ ಓಕೆ ಅಂತ ಹೇಳ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ನನ್ನ ವಿಡಿಯೋ ಯಾರಾದರೂ ನೋಡಿ ಹೋಗಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ ಈ ವಿಡಿಯೋ ಮೂಲಕ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಶ್ರೀರಾಮ ಸೇತುವೆಯಲ್ಲಿ ತೇಲುವಂತಹ ಕಲ್ಲು ಅಂತ ಹೇಳಿ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ನೀರಲ್ಲೂ ಕೂಡ ತೇಲುವಂಥ ಕಲ್ಲು ಇದು. ಸೊ ಹಾಗೆ ಅಲ್ಲಿ ದರ್ಶನವನ್ನು ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಒಂದು ಆಮೆದು ರಿಂಗ್ ಬೇಕಿತ್ತು. ಸೊ ಅದು ಇಲ್ಲಿ ಸಿಕ್ತು. ಹಾಗಾಗಿ ಅದನ್ನು ಒಂದು ತಗೊಂಡ್ವಿ. ಆ್ಯಂಡ್ ಇಲ್ಲಿಂದ ನಾವು 131 ಅಡಿ ಎತ್ತರದ ಶಿಲೆನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೂ ಕೂಡ 10 ರುಪೀಸ್ ಪರ್ ಹೆಡ್ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಸೊ ಇವಾಗ ಅದನ್ನು ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಒಂಥರ ಕಾಸ್ಟ್ಲಿ ದೇವರು ಅಂತಲೇ ಹೇಳ್ಬೋದು. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ದೇವರೇನು ಡಿಮ್ಯಾಂಡ್ ಮಾಡೋದಿಲ್ಲ, ಬಟ್ ಅಲ್ಲಿರತಕ್ಕಂಥವ್ರು ಕೆಲವೊಬ್ಬರು ಡಿಮ್ಯಾಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಎಷ್ಟು ಎತ್ತರ ಇದೆ ಅಂದರೆ ನಾವು ಹೋಗಿ ನಿಂತ್ಕೊಂಡ್ರೆ ಆ ಪಾದದ ಎತ್ತರಕ್ಕೂ ನಾವು ಬರೋದಿಲ್ಲ, ಅಷ್ಟು ಎತ್ತರವಾಗಿದೆ, ತುಂಬ ಎತ್ತರವಾಗಿದೆ. 131 ಅಡಿ ಅಂದರೆ ಸಾಮಾನ್ಯ ಅಲ್ಲ. ಸೊ ಹಾಗಾಗಿ ನನ್ನ ತಮ್ಮ ವಿಡಿಯೋನ ಮಾಡ್ತಾ ಇದ್ದಾನೆ. ಅಂದರೆ ಪೂರಾ ಇಲ್ಲಿಂದ ನಿಂತ್ಕೊಂಡ್ರೆ ನಮಗೆ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ನಾವು ದೂರದಿಂದ ತಗೊಂಡ್ರೆ ಫೋಟೋಸು ಚೆನ್ನಾಗಿ ಬರುತ್ತೆ, ಹತ್ತಿರದಿಂದ ಏನೂ ಕಾಣಿಸೋದೇ ಇಲ್ಲ. ತುಂಬ ಹೈಟ್ ಇದೆಯಲ್ಲ, ಸೊ ಹಾಗಾಗಿ ಏನೂ ಕಾಣಿಸೋದೇ ಇಲ್ಲ. ಇಲ್ಲಿಂದ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ಅಕ್ಕಪಕ್ಕ ನೋಡೋದಕ್ಕೆ. ಆ್ಯಂಡ್ ಅಲ್ಲಿಯೂ ಕೂಡ ಕೆಲವೊಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ. ಆ್ಯಂಡ್ ಕೆಲವೊಂದಷ್ಟು ಹಾಳಾಗಿದೆ ಈ ವಿಗ್ರಹದಲ್ಲಿ. ಸೊ ಈ ಹಾರ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಆ್ಯಂಡ್ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ದೇವಸ್ಥಾನ. ಸೊ ಇದು ಪಾದದ ಹತ್ರ ಬರೋವಂಥ ಹುತ್ತ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ಪಾದದ ಪಕ್ಕದಲ್ಲೇ ಈ ಹುತ್ತ ನಿರ್ಮಾಣ ಆಗಿದೆ.
ಆ್ಯಂಡ್ ನಾವು ಆ ದೇವರ ದರ್ಶನವನ್ನು ನಾವೆಲ್ಲ ಮುಗಿಸ್ಕೊಂಡು ಹಾಗೆ ಇವಾಗ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರಬೇಕಾದ್ರೆ ಈ ಬಾಳೆ ತೋಟ ಮತ್ತು ತೆಂಗಿನ ತೋಟ ಎಲ್ಲ ತುಂಬ ಚೆನ್ನಾಗಿ ಇತ್ತು ಅಲ್ಲಿ. ಸೊ ಹಾಗಾಗಿ ನಾನು ಆ ಕ್ಲಿಪ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಏನಿಲ್ಲ, ನಮಗೆ ಬೈಪಾಸಿಂದ ನಮಗೆ ಒಂದು 5 ಮಿನಿಟ್ಸ್ ಕೂಡ ಆಗೋದಿಲ್ಲ, ತುಂಬಾ ನಿಯರ್ ಆಗುತ್ತೆ. ಸೊ ಓನ್ ವೆಹಿಕಲ್ನಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ರೆಗ್ಯುಲರ್ ಸ್ಪಾಟ್ ನಾವು ಹಾಸನಿಂದ ಬ್ಯಾಂಗ್ಳೂರು ಅಥವಾ ಬ್ಯಾಂಗ್ಳೂರಿಂದ ಹಾಸನ್ಗೆ ಹೋಗಬೇಕಾದ್ರೆ ನಾವು ಈ ಟೋಲ್ ಹತ್ರ ನಿಲ್ಲಿಸ್ಬಿಡ್ತೀವಿ, ಯಾಕೆಂದರೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ. ಸೊ ಅಲ್ಲಿ ಪಾನಿಪುರಿ ಮತ್ತು ಕಾಫಿನ ತೊಗೊಂಡು ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಯಾಕೆಂದರೆ ನನ್ನ ತಮ್ಮನ್ನು ಕೂಡ ನಾವು ರೀಚ್ ಮಾಡಿಸ್ಬೇಕಿತ್ತು. ಸೊ ಅವನನ್ನು ಕೂಡ ಡ್ರಾಪ್ ಮಾಡಿದ್ವಿ ನಾವು. ಫ್ರೆಂಡ್ಸ್, ಈಗಷ್ಟೇ ನನ್ನ ತಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು ಇವಾಗ 6:30 ಆಗಿದೆ. ಸೊ ಸ್ವಲ್ಪ ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು. ಬಂದಿದ್ದಂತೂ ನಮಗೆ ಗೊತ್ತೇ ಆಗಲಿಲ್ಲ, ತುಂಬ ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ಬಾಯ್.